ಶ್ವಾಸಕೋಶದ ಸೋಂಕಿನಿಂದ ಬಳಲ್ತಾ ಇರೋ ಸಿದ್ದಗಂಗಾ ಶಿವಕುಮಾರ ಸ್ವಾಮೀಜಿ ಚೆನ್ನೈ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಇವತ್ತು ಚೆನ್ನೈನ ರೇಲಾ ಆಸ್ಪತ್ರೆಯಲ್ಲಿ ವಿವಿಧ ಬಗೆಯ ಚಿಕಿತ್ಸೆ ನೀಡೋ ಬಗ್ಗೆ ಚರ್ಚೆ ಮಾಡಿರುವ ವೈದ್ಯರು ಬೆಳಗ್ಗೆ 8:30ಕ್ಕೆ ಅಂತಿಮ ನಿರ್ಧಾರಕ್ಕೆ ಬರ್ತಾರೆ. ಮೊದಲನೇದಾಗಿ ಅಲ್ಟ್ರಾ ಲೆಪ್ಟೋಸ್ಕೋಪ್, ಎರಡನೇದಾಗಿ ಎಂಡೋಸ್ಕೋಪಿ. ಈ ಎರಡೂ ಆಗದೆ ಇದ್ದ ಪಕ್ಷದಲ್ಲಿ ಸರ್ಜರಿ ಮಾಡಬೇಕಾಗತ್ತೆ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಅಕಸ್ಮಾತ್ ಶಸ್ತ್ರಚಿಕಿತ್ಸೆ ಮಾಡಬೇಕಾದ ಅನಿವಾರ್ಯತೆ ಸೃಷ್ಟಿಯಾದರೆ ಡಾಕ್ಟರ್ ರೇಲಾ ನೇತೃತ್ವದಲ್ಲಿ ಪುನಃ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ತೀರ್ಮಾನಿಸಿದ್ದಾರೆ. ಇನ್ನು ಬೆಳಿಗ್ಗೆ ಬೇಗನೆ ಎದ್ದಿರೋ ಶ್ರೀಗಳು ಇಷ್ಟಲಿಂಗ ಪೂಜೆಯಲ್ಲಿ ತೊಡಗಿದ್ದಾರೆ. विच्छन्दनकवर्धिनो विशल्यो बाणभागुंहुत अनेशन्नस्येष वहापुरस्य निषङ्गतिः याते निर्वीडस्तमहस्ते भगवते धनुः तयास्माद्विश्वतस्वमयक्ष्मया परिद्भुज. ಇನ್ನು ಶ್ರೀಗಳ ಆರೋಗ್ಯ ವಿಚಾರಿಸಲು ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿಗಳು ಚೆನ್ನೈ ಆಸ್ಪತ್ರೆಗೆ ಭೇಟಿ ನೀಡಿದ್ರು. ಆಸ್ಪತ್ರೆಗೆ ಭೇಟಿ ನೀಡಿ ಶ್ರೀಗಳ ಆರೋಗ್ಯ ವಿಚಾರಿಸಿದ್ರು. ಸುತ್ತೂರು ಶ್ರೀಗಳ ಜೊತೆ ಸಿದ್ದಗಂಗಾ ಶ್ರೀಗಳು ಲವಲವಿಕೆಯಿಂದ ಮಾತನಾಡಿದ್ದಾರೆ. ಶ್ರೀಗಳ ಪಕ್ಕದಲ್ಲೇ ಕುಳಿತು ಸುತ್ತೂರು ಶ್ರೀಗಳು ಸ್ವಾಮೀಜಿಯ ಆರೈಕೆ ಮಾಡಿದ್ರು. ಸಿದ್ದಗಂಗಾ ಶ್ರೀಗಳು ಈಗ ಇಷ್ಟಲಿಂಗ ಪೂಜೆಯನ್ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಎಲ್ಲಿ ಹೋದ್ರೂ ಕೂಡ ಅವರು ಪೂಜಾ ಕೈಂಕರ್ಯವನ್ನ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಿಲ್ಲ. ಆಸ್ಪತ್ರೆಯಲ್ಲಿದ್ರೂ ಕೂಡ ಮುಂಜಾನೆಯೇ ಎದ್ದು ಈಗ ಇಷ್ಟಲಿಂಗ ದೇವರ ಪೂಜೆಯಲ್ಲಿ ತೊಡಗಿದ್ದಾರೆ. ಅವರ ಸಿಬ್ಬಂದಿಗಳು ಕೂಡ ಜೊತೆಯಾಗಿದ್ದಾರೆ. ಶ್ರೀಗಳಿಗೆ ಪೂಜಾ ಕಾರ್ಯಕ್ಕೆ ಬೇಕಾದಂತ ಸಿದ್ಧತೆಗಳನ್ನ ಕೂಡ ಮಾಡಿಕೊಟ್ಟಿದ್ದಾರೆ. ಇನ್ನು ಆಸ್ಪತ್ರೆಯಲ್ಲಿ ಇದ್ದವರು ಕೂಡ ಶ್ರೀಗಳಿಗೆ ಪೂಜೆ ಮಾಡೋದಕ್ಕೆ ಪ್ರತ್ಯೇಕ ಕೊಠಡಿಯ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ. ಈಗಾಗಲೇ ಶ್ರೀಗಳು ಆಸ್ಪತ್ರೆಯಲ್ಲಿ ಇದ್ಕೊಂಡೆ ಮುಂಜಾನೆಯೇ ಎದ್ದು ಇಷ್ಟಲಿಂಗ ದೇವರ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲರೂ ನೋಡಿರ್ಬೋದು, ಅವರು ಇಲ್ಲಿಂದಲೇ ಆಂಬ್ಯುಲೆನ್ಸ್ ಇಂದ ಅವರು ನಡ್ಕೊಂಡೇನೆ 3ನೇ ಫ್ಲೋರ್ನಲ್ಲಿ ಅವ್ರದ್ದು ರೂಮ್ ಕೊಠಡಿ ಇದ್ದಿದ್ದು, ಅಲ್ಲಿಗೆ ನಡ್ಕೊಂಡೇ ಹೋದರು. ಭಾಳ ಆರೋಗ್ಯವಾಗಿದ್ದಾರೆ. ಮತ್ತು ಹೋದ ತಕ್ಷಣ ಎಲ್ಲ ತಪಾಸಣೆಗಳನ್ನು ಎಲ್ಲ ತಪಾಸಣೆ ಮಾಡಿದ್ರು. ಎಲ್ಲ ರೀತಿಯಿಂದ ಅವ್ರದ್ದು ಆರೋಗ್ಯದಲ್ಲಿ ಏನೇ ಏರುಪೇರು ಸಹ ಕಾಣಿಸಲಿಲ್ಲ. ಎಲ್ಲ ರೀತಿಯಲ್ಲೂ ನಾರ್ಮಲ್ ಆಗಿದೆ. ಅವ್ರದ್ದು ಸ್ಯಾಚುರೇಷನ್ನು, ಪಲ್ಸು ಮತ್ತು BP ಎಲ್ಲನೂ ನಾರ್ಮಲ್ ಆಗಿದೆ. ಇಂಟೆನ್ಸಿವಿಸ್ಟು, ಪಲ್ಮನಾಲಜಿಸ್ಟು, ಕಾರ್ಡಿಯಾಲಜಿಸ್ಟು ಮತ್ತು ಅವರೆಲ್ಲರೂ ಮತ್ತು ಚೀಫ್ ಅನಸ್ಥೆಷಿಯಾಲಜಿಸ್ಟು ಅವ್ರದ್ದೊಂದು ತಂಡ 10-12 ಜನ ಡಾಕ್ಟರ್ಸು ಬಂದು ಎಲ್ಲ ತಪಾಸಣೆ ಮಾಡಿ ಯಾವುದೇ ರೀತಿಯ ತೊಂದರೆಗಳೇನಿಲ್ಲ, ವಿ ಕ್ಯಾನ್ ಗೋ ಹೆಡ್ ವಿತ್ ಸಮ್ ಪ್ರೊಸೀಜರ್ಸ್, ಸಮ್ ಪರ್ಮನೆಂಟ್ ಪ್ರೊಸೀಜರ್ಸ್ ಅಂತ ಅವರು ಡಿಸೈಡ್ ಮಾಡಿದ್ದಾರೆ. ಬೆಳಿಗ್ಗೆ 8ರಿಂದ 9 ಗಂಟೆಗೆ ದೇ ಆರ್ ಗೋಯಿಂಗ್ ಟು ಡಿಸೈಡ್ ವಾಟ್ ಪ್ರೊಸೀಜರ್ ದೇ ಆರ್ ಗೋಯಿಂಗ್ ಟು ಡೂ. ಯಾವುದೇ ರೀತಿಯ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಬಹಳ ಶ್ರೀಗಳು ಭಾಳ ಆರೋಗ್ಯವಾಗಿದ್ದಾರೆ, ಭಾಳ ಗುಣಮುಖರಾಗಿದ್ದಾರೆ. ಏನು ಯಾವುದೇ ರೀತಿಯ ಆತಂಕ ಭಕ್ತ ವೃಂದದಲ್ಲಂತೂ ನಾವು ಕೇಳ್ಕೊಳೋದು ಇಷ್ಟೇ, ಯಾವುದೇ ರೀತಿಯ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಸ್ವಲ್ಪ ದಿನದಲ್ಲೇ ಪೂರ್ಣ ಪ್ರಮಾಣದಲ್ಲಿ ಆರೋಗ್ಯವಾಗಿ ಮತ್ತೆ ಅವರು ಯಥಾಸ್ಥಿತಿ ಯಾವ ರೀತಿ ಇರ್ತಾರೋ ಅದೇ ರೀತಿ ಆಗ್ತಾರೆ ಅಂತ ನನಗೆ. ಸಿಎಂ ಕುಮಾರಸ್ವಾಮಿ ಚುನಾವಣಾ ಪೂರ್ವದಲ್ಲಿ ಹೇಳಿದ ಹಾಗೆ ರೈತರ ಸಾಲ ಮನ್ನಾ ಮಾಡೋ ಯೋಜನೆಯನ್ನ ಘೋಷಣೆ ಮಾಡಿದ್ರು. ಆದರೆ ಅಧಿಕಾರಕ್ಕೆ ಬಂದು 6 ತಿಂಗಳಾದರೂ ಭರವಸೆ ಮಾತ್ರ ಈಡೇರಲಿಲ್ಲ. ಆದರೆ ಇವತ್ತು ಕುಮಾರಸ್ವಾಮಿಯ ಭರವಸೆ ಕಾರ್ಯರೂಪಕ್ಕೆ ಬರ್ತಾ ಇದೆ. ರೈತರ ಕೈ ಸೇರಲಿದೆ ಋಣಮುಕ್ತ ಪತ್ರ. ರಾಜ್ಯ ಸರ್ಕಾರದಿಂದ ಅಧಿಕೃತ ಚಾಲನೆ. ಕುಮಾರಸ್ವಾಮಿ ನೇತೃತ್ವದ ಮಹತ್ವಾಕಾಂಕ್ಷಿ ಯೋಜನೆಯಾದ ರೈತರ ಸಾಲ ಮನ್ನಾ ಇವತ್ತು ಅಧಿಕೃತವಾಗಿ ಚಾಲನೆ ಪಡೆಯಲಿದೆ. ಇವತ್ತು ದೊಡ್ಡಬಳ್ಳಾಪುರ ಹಾಗೂ ಸೇಡಂ ರೈತರಿಗೆ ಋಣಮುಕ್ತ ಪತ್ರ ಸಿಗಲಿದೆ. ದೊಡ್ಡಬಳ್ಳಾಪುರದ ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಸಾಲ ಮನ್ನಾ ಪ್ರಕ್ರಿಯೆಗೆ ಚಾಲನೆ ನೀಡಲಿದ್ದಾರೆ. ಉಪಮುಖ್ಯಮಂತ್ರಿ ಪರಮೇಶ್ವರ್ ಸೇರಿದಂತೆ ಸಂಪುಟ ಸಚಿವರು ಭಾಗಿಯಾಗಲಿದ್ದಾರೆ. ಸಾಲ ಮನ್ನಾ ರೈತರಿಗೆ ವಿತರಣೆ ಮಾಡತಕ್ಕಂಥ ಕಾರ್ಯಕ್ರಮ ರಾಜ್ಯವ್ಯಾಪಿ ನಡೀತದೆ. ಅದಕ್ಕೆ ಚಾಲನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು, ಸಂಪುಟದ ಸಹೋದ್ಯೋಗಿಗಳು ದೊಡ್ಡಬಳ್ಳಾಪುರದಿಂದ ಕೊಡ್ತಾರೆ. ಮಧ್ಯಾಹ್ನ 2 ಗಂಟೆಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲ ಶಾಸಕರುಗಳು ಸಹಕಾರದಿಂದ ಯಶಸ್ವಿಯಾಗಿ ಕಾರ್ಯಕ್ರಮ ಆಯೋಜನೆ ಮಾಡುವಂಥ ತಯಾರಿಯನ್ನು ನಾವು ಆರಂಭ ಮಾಡಿದ್ದೇವೆ.
ಬೃಹತ್ ಸಾರ್ವಜನಿಕ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸಹಕಾರ ಸಂಘಗಳಲ್ಲಿ ಸಾಲ ಪಡೆದಿದ್ದ ಸುಮಾರು 17,300 ರೈತರು ಯೋಜನೆಯ ಲಾಭವನ್ನ ಪಡೆಯಲಿದ್ದಾರೆ. ವಾಣಿಜ್ಯ ಬ್ಯಾಂಕ್ನಲ್ಲೂ ಸಾಕಷ್ಟು ರೈತರು ಸಾಲ ಪಡೆದಿದ್ದು ಅವರ ಸಾಲವೂ ಕೂಡ ಮನ್ನಾ ಆಗಲಿದೆ. ಕಮರ್ಷಿಯಲ್ ಬ್ಯಾಂಕ್ಸ್ ಅಲ್ಲೂ ಸಹ ಸುಮಾರು ಸಾವಿರಾರು ಸಂಖ್ಯೆ ರೈತರು ಇಲ್ಲಿ ಪಡ್ಕೊಂಡಿದ್ದಾರೆ. ಅವ್ರದ್ದು ಡೇಟಾ ಎಂಟ್ರಿ ಆಗ್ತಾ ಬಂದಿದೆ. ಸೊ ಈ ಎಲ್ಲ ಸಹಕಾರ ಸಂಘದಲ್ಲಿ ಪಡ್ಕೊಂಡಿರ್ತಕ್ಕಂಥ ರೈತರು ಮತ್ತು ಕಮರ್ಷಿಯಲ್ ಬ್ಯಾಂಕಲ್ಲಿ ಯಾರ್ಯಾರ್ದು ಡೇಟಾ ಎಂಟ್ರಿ ಆಗಿದೆ ಅವರುಗಳಿಗೆ ಸಾಲ ಮನ್ನಾ ಪತ್ರವನ್ನು ನೀಡತಕ್ಕಂಥ ಕಾರ್ಯಕ್ರಮ ದೊಡ್ಡಬಳ್ಳಾಪುರದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ದೊಡ್ಡಬಳ್ಳಾಪುರದಲ್ಲಿ ಸಿಎಂ ಕುಮಾರಸ್ವಾಮಿ ಯೋಜನೆಗೆ ಚಾಲನೆ ನೀಡಿದರೆ ಸೇಡಂನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಋಣಮುಕ್ತ ಪತ್ರ ವಿತರಣೆ ಮಾಡಲಿದ್ದಾರೆ. ಅಧಿವೇಶನಕ್ಕೂ ಮೊದಲೇ ರೈತರ ಸಾಲ ಮನ್ನಾದಲ್ಲಿ ಮಹತ್ವದ ಹೆಜ್ಜೆ ಇಟ್ಟಿದ್ದು ವಿಪಕ್ಷ ಬಿಜೆಪಿಗೆ ಬೀಗ ಬಿದ್ದಂತಾಗಿದೆ. ನವೀನ್, ನ್ಯೂಸ್ 18 ಕನ್ನಡ, ದೊಡ್ಡಬಳ್ಳಾಪುರ. ನ್ಯೂಸ್ 18 ಕನ್ನಡದ ಸರ್ಜಿಕಲ್ ಸ್ಟ್ರೈಕ್ ತಂಡ ಈ ಬಾರಿ ಮತ್ತೊಂದು ಮಾಫಿಯಾದ ಹೆಡೆಮುರಿ ಕಟ್ಟಿದೆ. ತನ್ನ ಅಪಾಯಕಾರಿ ದಂಧೆಯಿಂದ ಇಡೀ ನಗರವನ್ನೇ ಸುಟ್ಟು ಭಸ್ಮ ಮಾಡಬಹುದಾಗಿದ್ದ ಮಾಫಿಯಾದ ಬಣ್ಣವನ್ನ ಬಯಲು ಮಾಡಿ ತಕ್ಕ ಪಾಠವನ್ನ ಕಲಿಸಿದೆ. ಅದ್ಹೇಗೆ, ಆ ಮಾಫಿಯಾ ಯಾವುದು, ಅದರಿಂದ ಆಗಬಹುದಾದ ಅಪಾಯ ಏನು ಅನ್ನೋದರ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಈ ಮಾಫಿಯಾದ ಒಂದು ಕಿಡಿ ಇಡೀ ನಗರವನ್ನೇ ಸುಟ್ಟು ಭಸ್ಮ ಮಾಡಬಹುದು. ಒಂದೇ ಒಂದು ಟ್ಯಾಂಕರ್ ಸ್ಫೋಟಗೊಂಡು ಅದೆಷ್ಟು ಸಾವು, ಅದೆಷ್ಟು ನೋವು ಸಂಭವಿಸುತ್ತೆ ನೋಡಿ. ಆದ್ರೆ ಸ್ನೇಹಿತರೆ, ಇಂಥ ನೂರಾರು ಟ್ಯಾಂಕರ್ಗಳು ಒಂದೇ ಬಾರಿ ಸ್ಫೋಟಗೊಂಡ್ರೆ ಅದರಿಂದಾಗೋ ಅನಾಹುತವನ್ನ ಊಹಿಸಲು ಸಾಧ್ಯವಿಲ್ಲ. ನಗರಕ್ಕೆ ನಗರವೇ ಸುಟ್ಟು ಹೋಗಬಹುದು. ಹೌದು, ಇಂಥದೇ ಒಂದು ದೊಡ್ಡ ಅಪಾಯ ನಮ್ಮ ಕರುನಾಡಿಗೆ ಕಾದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಸುರತ್ಕಲ್ ಬಳಿಯ ಕಾನಾದಲ್ಲಿ ಕಚ್ಚಾ ತೈಲ ಸಂಸ್ಕರಣ ಹಾಗೂ ರಾಸಾಯನಿಕ ಉತ್ಪನ್ನ ಘಟಕಗಳೆಲ್ಲ ಇವೆ. ಇಲ್ಲಿ ನೂರಾರು ಗ್ಯಾಸ್ ಟ್ಯಾಂಕರ್ಗಳು, ಅಷ್ಟೇ ಅಲ್ಲ ಪೆಟ್ರೋಲಿಯಂ ಉತ್ಪನ್ನ ಸಾಗಿಸೋ ಟ್ಯಾಂಕರ್ಗಳು ಸಾಲು ಸಾಲಾಗಿ ನಿಂತಿರ್ತವೆ. ಇವುಗಳ ಮಧ್ಯೆ ನಡೆಯುತ್ತಿತ್ತು ಆ ಅಪಾಯಕಾರಿ ಆಯಿಲ್ ದಂಧೆ. ಜೀವಂತ ಬಾಂಬ್ನಂತೆ ಇರೋ ಆ ದಂಧೆಯನ್ನ ಸಂತೋಷ್ ಅಂಡ್ ಗ್ಯಾಂಗ್ ನಡೆಸುತ್ತಿತ್ತು. ಈ ಬಗ್ಗೆ ಪಕ್ಕಾ ಮಾಹಿತಿ ಪಡೆದ ನ್ಯೂಸ್ 18 ಕನ್ನಡದ ಸರ್ಜಿಕಲ್ ಸ್ಟ್ರೈಕ್ ತಂಡ ಪ್ರಾಣದ ಹಂಗು ತೊರೆದು ಅಲ್ಲಿ ರಹಸ್ಯ ಕಾರ್ಯಾಚರಣೆ ಮಾಡಿತು. ಎಷ್ಟು ಟ್ಯಾಂಕರ್ ಬರ್ತದೆ ದಿನಕ್ಕೆ? ಟ್ಯಾಂಕರ್ ಬರುತ್ತೆ, ಒಂದು 25-30 ಟ್ಯಾಂಕರ್ ಬರುತ್ತೆ. 25-30 ಎಷ್ಟು ತೆಗಿತೀರ ಒಂದು ಟ್ಯಾಂಕರ್ ಅಲ್ಲಿ? ಒಂದು ಟ್ಯಾಂಕರ್ ಇಂದ 2,000ದಿಂದ 2,500 ಲೀಟರ್ ತೆಗಿತೀವಿ. ಡೀಸೆಲ್, ಪೆಟ್ರೋಲ್, ಫರ್ನಿಚರ್ ಆಯಿಲ್ ಎಲ್ಲ ತೆಗಿತೀರಾ? ಎಂತದಣ್ಣ ಎಲ್ಲ ತೆಗಿತೀವಿ. ಈ ದಂಧೆಯ ಬಗ್ಗೆ ಮಂಗಳೂರು ಆಯುಕ್ತ TR ಸುರೇಶ್ಗೆ ಮಾಹಿತಿ ನೀಡಿದ್ವಿ. ಅವರು ಸಿಸಿಬಿ ಇನ್ಸ್ಪೆಕ್ಟರ್ ಕಬ್ಬಾಳ್ ರಾಜ್ ಅವರ ನೇತೃತ್ವದಲ್ಲಿ ಒಂದು ತಂಡ ರಚಿಸಿದ್ರು. ಆ ತಂಡ ಅಪಾಯಕಾರಿ ಜಾಗಕ್ಕೆ ನುಗ್ಗಿ ಆರೋಪಿಗಳನ್ನ ಬಂಧಿಸಿತು. ಟ್ಯಾಂಕರ್ನಲ್ಲಿ ಬರ್ತಿರ್ತಕ್ಕಂಥ ಪೆಟ್ರೋಲ್, ಡೀಸೆಲ್ಲು ಮತ್ತು ಫರ್ನಿಚರ್ ಆಯಿಲನ್ನು ತೆಗೆದು ಒಂದು ಸೆಂಟ್ರಲ್ಲಿ ತೆಗೆದುಬಿಟ್ಟು ಅದನ್ನು ಮಾರಾಟ ಮಾಡ್ತಾರೆ ಅಂತೇಳಿ ಒಂದು ಮಾಹಿತಿ ಇತ್ತು. ಆ ಮಾಹಿತಿ ಆಧಾರದ ಮೇಲೆ ದಿನಾಂಕ 26/11/2018 ನಮ್ಮ CCB ಟೀಮ್ನವರು ಈ ಬಗ್ಗೆ ಒಂದು ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಒಂದು ರೇಡ್ ಹಾಕ್ತಾರೆ. ಇದನ್ನು ನಡೆಸಿದ್ದು ಸಂತೋಷ್ ಮತ್ತು ಅವನ ಸಹಚರರು ಅಂತ ಗೊತ್ತಾಗಿದೆ. ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ ಸಂತೋಷ್ ಅಂಡ್ ಗ್ಯಾಂಗ್ ವಿರುದ್ಧ FIR ದಾಖಲಿಸಲಾಗಿದ್ದು ತನಿಖೆ ಪ್ರಾರಂಭವಾಗಿದೆ. ಆದರೆ ಈ ದಂಧೆ ಇನ್ನೆಲ್ಲೂ ತಲೆ ಎತ್ತದಂತೆ ಸ್ಥಳೀಯ ಪೊಲೀಸರು ಎಚ್ಚರ ವಹಿಸಬೇಕು. ಇಲ್ಲದಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಕ್ಯಾಮರಾಮನ್ ಗಗನ್ ಗೌಡ ಜೊತೆ ರಂಜಿತ್ ಹಾಗೂ ವಿಜಯಲಕ್ಷ್ಮಿ ಶಿವರೂರು, ನ್ಯೂಸ್ 18 ಕನ್ನಡ. ರಾಜಸ್ಥಾನ, ಮಧ್ಯಪ್ರದೇಶ, ತೆಲಂಗಾಣ, ಛತ್ತೀಸ್ಗಢ ಹಾಗೂ ಮಿಜೋರಾಂ ರಾಜ್ಯಗಳಲ್ಲಿನ ಮತದಾನೋತ್ತರ ಸಮೀಕ್ಷೆ ಪ್ರಕಟವಾಗಿದ್ದು, ಛತ್ತೀಸ್ಗಢ, ರಾಜಸ್ಥಾನದಲ್ಲಿ ಕಾಂಗ್ರೆಸ್, ಮಧ್ಯಪ್ರದೇಶದಲ್ಲಿ ಬಿಜೆಪಿ, ತೆಲಂಗಾಣದಲ್ಲಿ TRS, ಮಿಜೋರಾಂನಲ್ಲಿ ಅತಂತ್ರ ಸ್ಥಿತಿ ನಿರ್ಮಾಣವಾಗುತ್ತೆ ಅಂತ ಸಮೀಕ್ಷೆಗಳು ಹೇಳ್ತಾ ಇವೆ.
ಮತದಾನೋತ್ತರ ಸಮೀಕ್ಷೆಯ ಬಗ್ಗೆ ಕ್ವಿಕ್ ಆಗಿ ನೋಡೋಣ. ರಾಜಸ್ಥಾನದಲ್ಲಿ ಒಟ್ಟು 199 ವಿಧಾನಸಭಾ ಕ್ಷೇತ್ರಗಳಿವೆ. ಕಾಂಗ್ರೆಸ್ ಸರಳ ಬಹುಮತವನ್ನ ಪಡೆಯುತ್ತೆ ಅಂತ ಸಮೀಕ್ಷೆಗಳು ಹೇಳ್ತಾ ಇದೆ. ಟೈಮ್ಸ್ ನೌ, ಜನ್ ಕಿ ಬಾತ್, ಇಂಡಿಯಾ ಟುಡೇ ಹಾಗೂ ಸಿ ವೋಟರ್ ಸಮೀಕ್ಷೆಗಳು ಕಾಂಗ್ರೆಸ್ ಸರಳ ಬಹುಮತವನ್ನ ಪಡೆಯುತ್ತೆ ಅಂತ ಸಮೀಕ್ಷೆಯಲ್ಲಿ ವರದಿಯನ್ನ ಕೊಟ್ಟಿವೆ. ಇನ್ನು ತೆಲಂಗಾಣ ರಾಜ್ಯದಲ್ಲಿ ಟಿಆರ್ಎಸ್ ಮತ್ತೆ ಅಧಿಕಾರ ಹಿಡಿಯಲಿದೆ ಅಂತ ಸಮೀಕ್ಷೆಗಳು ಹೇಳ್ತಾ ಇವೆ. ಜನ್ ಕಿ ಬಾತ್, ಟೈಮ್ಸ್ ನೌ, ಇಂಡಿಯಾ ಟುಡೇ ಟಿಆರ್ಎಸ್ ಸರಳ ಬಹುಮತವನ್ನ ಪಡೆದುಕೊಂಡು ಅಧಿಕಾರ ಹಿಡಿಯುತ್ತೆ ಅಂತ ಹೇಳಿವೆ. ಕಾಂಗ್ರೆಸ್ ಮಿತ್ರ ಪಕ್ಷಗಳು 30 ರಿಂದ 35 ಸ್ಥಾನಗಳನ್ನು ಪಡೆಯಲಿವೆ. ಇನ್ನು ಬಿಜೆಪಿ 4 ರಿಂದ 7 ಸ್ಥಾನ ಪಡೆಯುವ ಸಾಧ್ಯತೆ ಇದೆ. ಇನ್ನು 230 ಸ್ಥಾನಗಳ ಮಧ್ಯಪ್ರದೇಶದಲ್ಲಿ ಬಿಜೆಪಿ ಸರಳ ಬಹುಮತವನ್ನ ಪಡೆದುಕೊಳ್ಳಲಿದ್ದು, ಕಾಂಗ್ರೆಸ್ ತನ್ನ ಶಕ್ತಿಯನ್ನ ವೃದ್ಧಿಸಿಕೊಳ್ಳಲಿದೆ ಅಂತ ಸಮೀಕ್ಷೆಗಳು ಹೇಳಿವೆ. ಕಾಂಗ್ರೆಸ್ ಗೆಲುವಿನ ಸನಿಹಕ್ಕೆ ಬರಲಿದೆ ಅಂತ ಮತದಾನೋತ್ತರ ಸಮೀಕ್ಷೆ ಹೇಳಿದೆ. ಜನ್ ಕಿ ಬಾತ್, ಇಂಡಿಯಾ ಟುಡೇ, ಟೈಮ್ಸ್ ನೌ ಸಮೀಕ್ಷೆಗಳು ಬಿಜೆಪಿ ಸರಳ ಬಹುಮತವನ್ನ ಪಡೆಯಲಿದೆ ಅಂತ ಹೇಳಿವೆ. ಆದರೆ ಸಿ ವೋಟರ್ ಕಾಂಗ್ರೆಸ್ ಬಹುಮತವನ್ನ ಪಡೆಯುತ್ತೆ ಅಂತ ಹೇಳ್ತಾ ಇದೆ. ಇನ್ನು 90 ಸ್ಥಾನಗಳ ಛತ್ತೀಸ್ಗಢದಲ್ಲಿ ಸರಳ ಬಹುಮತಕ್ಕೆ ಯಾವುದೇ ಪಕ್ಷ 46 ಸ್ಥಾನಗಳನ್ನು ಗೆಲ್ಲಬೇಕು. ಟೈಮ್ಸ್ ನೌ, ಇಂಡಿಯಾ ಟಿವಿ ಸಮೀಕ್ಷೆಗಳು ಬಿಜೆಪಿ ಸರಳ ಬಹುಮತವನ್ನ ಪಡೆಯಲಿವೆ ಅಂತ ಹೇಳಿವೆ. ಆದರೆ ಸಿ ವೋಟರ್ಸ್, ಇಂಡಿಯಾ ಟುಡೇ ಸಮೀಕ್ಷೆಗಳು ಕಾಂಗ್ರೆಸ್ ಸರಳ ಬಹುಮತವನ್ನ ಪಡೆಯಲಿವೆ ಅಂತ ಹೇಳಿವೆ. ಇನ್ನು ಈಶಾನ್ಯ ಭಾಗದ ಮಿಜೋರಾಂ ರಾಜ್ಯದಲ್ಲಿ 40 ಸ್ಥಾನಗಳಿವೆ. ಇಲ್ಲಿ ಅತಂತ್ರ ಸ್ಥಿತಿ ನಿರ್ಮಾಣವಾಗಲಿದೆ ಅಂತ ಸಿ ವೋಟರ್ ಸಮೀಕ್ಷೆ ಹೇಳಿದೆ. ಆಡಳಿತಾರೂಢ ಕಾಂಗ್ರೆಸ್ 15 ರಿಂದ 18 ಸ್ಥಾನ ಪಡೆದರೆ ಎಂಎನ್ಎಫ್ 18 ರಿಂದ 20 ಸ್ಥಾನವನ್ನು ಪಡೆಯಲಿದೆ ಅಂತ ಸಮೀಕ್ಷೆ ಹೇಳಿದೆ. ಸ್ಯಾಂಡಲ್ವುಡ್ನ ಸ್ಟಾರ್ ನಟ ಧ್ರುವ ಸರ್ಜಾ ದಾಂಪತ್ಯ ಜೀವನಕ್ಕೆ ಕಾಲಿಡುವುದಕ್ಕೆ ಸಜ್ಜಾಗ್ತಿದ್ದಾರೆ. ನಾಳೆ ಧ್ರುವ ಸರ್ಜಾ ಮತ್ತು ಪ್ರೇರಣಾ ನಿಶ್ಚಿತಾರ್ಥ ನೆರವೇರಲಿದೆ. ಅದ್ದೂರಿ ನಿಶ್ಚಿತಾರ್ಥಕ್ಕೆ ನಗರದ ಬನಶಂಕರಿಯ ಧರ್ಮಗಿರಿ ದೇವಸ್ಥಾನದ ಛತ್ರ ತೆಂಗಿನ ಗರಿಗಳಿಂದ ಸಜ್ಜಾಗ್ತಾ ಇದೆ. ಕಲಾವಿದ ಅರುಣ್ ಸಾಗರ್ ಕಲಾಕುಂಚದಲ್ಲಿ ಎಂಗೇಜ್ಮೆಂಟ್ ವೇದಿಕೆ ತಯಾರಾಗ್ತಾ ಇದೆ. ಗ್ರೀನರಿ ಕಾನ್ಸೆಪ್ಟ್ನಲ್ಲಿ ಮಂಟಪ ಕಂಗೊಳಿಸಲಿದೆ. ಎರಡು ಕುಟುಂಬದಲ್ಲಿ ಸಂತಸ ಮನೆ ಮಾಡಿದೆ. ಇವತ್ತಿನ ಬ್ರೇಕ್ಫಾಸ್ಟ್ ನ್ಯೂಸ್ನಲ್ಲಿ ಸ್ಪೆಷಲ್ ಆಗಿರೋ ಸುದ್ದಿಯನ್ನ ನೋಡಿದ್ವಿ. ಇನ್ನು ಈಗ ಕೆಲಸ ಇಲ್ಲದೆ ಇದ್ದಾಗ ಫೈನಾನ್ಷಿಯಲ್ ಪ್ಲಾನಿಂಗ್ ಯಾವ ರೀತಿಯಾಗಿ ಮಾಡಿಕೊಳ್ಬೇಕು ಅಂತ ಮನಿ ಡಾಕ್ಟರ್ನಲ್ಲಿ indianmoney.com ಸಿಇಒ CS ಸುಧೀರ್ ಅವರು ತಿಳಿಸ್ಕೊಡ್ತಾರೆ. ಮನಿ ಡಾಕ್ಟರ್ ಅನ್ನ ನೋಡ್ತಾ ನಾವು ಬ್ರೇಕ್ಫಾಸ್ಟ್ ನ್ಯೂಸ್ ಅನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.